ಕಳೆದ 3-4 ದಿನಗಳಿಂದ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಮತ್ತು ಇಂಡಿಗೋ ಏರ್ಲೈನ್ಸ್ನ ಕೆಲವು ತಪ್ಪುಗಳಿಂದ ಏರ್ ಟ್ರಾಫಿಕಲ್ಲಿ ಎಷ್ಟು ಅಲ್ಲೋಲ ಕಲ್ಲೋಲವಾಗಿದೆ ನಮಗೆಲ್ಲರಿಗೂ ಗೊತ್ತು. ಆ ವಿಷಯ ಒಂದು ಸಪ್ರೇಟ್, ಅದರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಆತ್ಮೀಯರೇ, ಬಹುಶಃ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೆಲವರು ಸಮಯ ಸಾಧಕತನವನ್ನು ಹೇಗೆ ಮಾಡ್ತಾರೆ, ಸಮಯ ಸಾಧಕರು ಅಂತ ಹೇಳುವುದು ಅಥವಾ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ ಅಂತ ಹೇಳುವುದು, ಇಂತಹ ಒಂದು ಡಿಫಿಕಲ್ಟ್ ಸಿಚುವೇಶನನ್ನು, ಒಂದು ಕಷ್ಟದ ಸಿಚುವೇಶನನ್ನು ಮತ್ತು ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಏರ್ಪೋರ್ಟ್ಗಳಲ್ಲಿ ಪರದಾಡುವಾಗ ಅದನ್ನು ನೋಡಿ ಅದರಿಂದ ಲಾಭ ಪಡೆಯುವ ಮನೋಸ್ಥಿತಿಯ ಕಂಪನಿಗಳು ನಮ್ಮಲ್ಲಿ ಇವೆ ಅಂತ ನಮಗೆ ಅದನ್ನು ಕೇಳಲಿಕ್ಕೇನೆ, ನಮಗೆ ನೋಡಲಿಕ್ಕೇನೆ ತುಂಬ ಬೇಸರವಾಗ್ತದೆ. ತುಂಬ ಅಂದರೆ ತುಂಬ ನೋವು ಕೂಡ ಆಗ್ತದೆ. ನೋಡಿ, ಇಡೀ ದೇಶದಲ್ಲಿ ಅದೆಷ್ಟೋ ಪ್ರಯಾಣಿಕರು, ಕೆಲವರಿಗೆ ಅರ್ಜೆಂಟ್ ಹೋಗಬೇಕಿತ್ತು, ಕೆಲವರು ಏಜ್ಡ್, ಕೆಲವರು ಸಿಕ್, ಕೆಲವರು ಜಾಬ್ಗಾಗಿ ಅನಿವಾರ್ಯ ಪರಿಸ್ಥಿತಿಯಿಂದ ಹೋಗುವ ಪ್ಯಾಸೆಂಜರ್ಸ್ ಇದ್ದರು. ಈ ಸಂದರ್ಭದಲ್ಲಿ ನಮ್ಮ ಸೋ ಕಾಲ್ಡ್, ಕೆಲವರು ಹೇಳ್ತಾರೆ ನಮ್ಮ ಕಾರ್ಪೊರೇಟ್ ಕಂಪನೀಸ್, ಅದರ ನಾನು ಹೆಸರು ತೆಗಿತೇನೆ, ಏರ್ ಇಂಡಿಯಾ ಇರಲಿ, ಸ್ಪೈಸ್ ಜೆಟ್ ಇರಲಿ ಅಥವಾ ಬೇರೆ ಯಾವ ಏರ್ಲೈನ್ ಇರಲಿ, ಈ ಸಂದರ್ಭದಲ್ಲಿ ಪ್ಯಾಸೆಂಜರ್ಸ್ನ ಒಂದು ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಿತ್ತು. ಯಾಕಂದರೆ ಇಂಡಿಗೋಗೆ ಬಂದ ಪರಿಸ್ಥಿತಿ ನಾಳೆ ನಮಗೂ ಬರಬಹುದು ಎಂಬ ಯೋಚನೆ ಕೂಡ ಅವರಿಗೆ ಬರಬೇಕಿತ್ತು. ಆದರೆ ಏನಾಯಿತು ನಿಮ್ಗೆ ಗೊತ್ತು. ಇಮ್ಮಿಡಿಯೇಟ್ ಆಗಿ ಅವರ ಹತ್ರ ಏನು ಖಾಲಿ ಸೀಟ್ಸ್ ಇತ್ತು ಅದರ ಪ್ರೈಸ್, ಅದರ ಏರ್ಫೇರನ್ನು ಅವರು 1 ಪಟ್ಟಲ್ಲ 2 ಪಟ್ಟಲ್ಲ, ಕೆಲವರು 8 ಪಟ್ಟು 10 ಪಟ್ಟು ಹೆಚ್ಚು ಮಾಡಿದ್ದುಂಟು. ಕೆಲವರು ಟಿ ವಿಯಲ್ಲಿ ನೋಡಿ ಅವರ ಭಾವನೆಗಳನ್ನು ನಾವು ಅವರ ಮಾತಿನ ಮುಖಾಂತರ ಕೇಳುವಾಗ ತುಂಬ ನೋವಾಗ್ತಿತ್ತು. ಯಾಕಂದರೆ 7,000 ಕೊಟ್ಟು, ಫಾರ್ ಎಕ್ಸಾಂಪಲ್ ಅವರು ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗುವವರಿದ್ದರು ಅಥವಾ ಹೋಗಿದ್ದರು, ಮುಂಬೈಯಿಂದ ಬೆಂಗಳೂರಿಗೆ ಇರಬಹುದು ಅಥವಾ ಗೋವಾಕ್ಕೆ ಇರಬಹುದು, 7,000 8,000 ಕೊಟ್ಟಿದ್ದರು. ಆದರೆ ಈ ಫ್ಲೈಟಲ್ಲಿ, ಏರ್ ಇಂಡಿಯಾ ಅಥವಾ ಸ್ಪೈಸ್ ಜೆಟ್ಟಲ್ಲಿ, ಖಾಲಿ ಇರುವ ಫ್ಲೈಟಲ್ಲಿ ಅವರು ಬುಕ್ಕಿಂಗಿಗೆ ಹೋಗುವಾಗ ಅದರ ಪ್ರೈಸ್ 7,000 ಇದ್ದದ್ದು ಕೆಲವರದು 35,000, ಕೆಲವರದು 50,000, ಕೆಲವರದು 60,000. ಒಬ್ಬ ಪ್ಯಾಸೆಂಜರ್ ನಮ್ಮ ಟಿ ವಿಯಲ್ಲಿ, ನ್ಯಾಷನಲ್ ಟಿ ವಿಯಲ್ಲಿ ನೋಡಿ ಹೇಳ್ತಾರೆ, ಡೆಲ್ಲಿಯಿಂದ ಗೋವಾಕ್ಕೆ 1,03,000 ಕೊಟ್ಟು ಅವರು ಪ್ರಯಾಣ ಮಾಡಿದ್ರಂತೆ ಎಮರ್ಜೆನ್ಸಿಯಲ್ಲಿ. ನಾನು ಹೇಳ್ತೇನೆ, ಇದೊಂದು ಬಿಸ್ನೆಸ್ ವಿಷಯ, ಇದರ ಡೈನಾಮಿಕ್ಸ್ ಏನಿದೆ, ಏನು ಏರ್ ಟಿಕೆಟ್ ಇದ್ದು ಅದು ವಿಷಯ ಬೇರೆ. ಆದರೆ ಇಲ್ಲಿ ಮಾನವೀಯತೆ ಎಂಬುದು ಎಲ್ಲಿ ಹೋಯಿತು? ಇದ್ದದ್ದು ಡಬಲ್ ಮಾಡುವುದು ಓಕೆ, ಈ ಸಿಚುವೇಶನಲ್ಲಿ 3 ಪಾಲು ಮಾಡುವುದು ಸರಿಯಲ್ಲ. ಆದರೂ ಕೂಡ ಒಂದು ಬಿಸ್ನೆಸ್ನಲ್ಲಿ ಕನಿಕರ ಇಲ್ಲ ಅಂತ ಹೇಳ್ತಾರೆ. ಆದರೆ 8ರಿಂದ 10 ಪಟ್ಟು ಜಾಸ್ತಿ ಮಾಡಿ ಇನ್ನೊಬ್ಬರ ಕಷ್ಟದಲ್ಲಿ ತಾನು ಲಾಭ ಪಡೆಯುವುದು, ಅದಕ್ಕಿಂತ ಒಂದು ನೀಚ ಮಾನವೀಯತೆ ಬೇರೆ ನಾನಂತೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಟಿ ವಿಯಲ್ಲೆಲ್ಲ ನೋಡುವಾಗ, ಅವರ ಕಷ್ಟ ನೋಡುವಾಗ, ನಾವು ಕೂಡ ಫ್ಲೈಟಲ್ಲಿ ಏನು ಪ್ರಯಾಣ ಮಾಡ್ತೇವೆ, ನಿಮ್ಮಲ್ಲಿ ತುಂಬ ಜನರು ಆವಾಗವಾಗ ಫ್ಲೈಟಲ್ಲಿ ಪ್ರಯಾಣ ಮಾಡ್ತೀರ. ಒಂದಲ್ಲ ಒಂದು ದಿನ ನಮಗೂ ಈ ಪರಿಸ್ಥಿತಿ ಬರಬಹುದು. ಆದರೆ ಕೆಲವು ನಮ್ಮ ಕಾರ್ಪೊರೇಟ್ ಕಂಪನಿಗಳು CSR ಅಂತ ಹೇಳ್ತೇವೆ ನಾವು, ನಮ್ಮ ಏನು ಲಾಭದಿಂದ 2% 3% ನಾವು ಚಾರಿಟಿ ಮಾಡ್ತೇವೆ, ಅದು ಮಾಡ್ತೇವೆ. ಚಾರಿಟಿ ಅಂದರೆ ಇದು. ಚಾರಿಟಿ, ನಿಜವಾದ ಚಾರಿಟಿ ಅಂದರೆ ಇನ್ನೊಬ್ಬರು ಕಷ್ಟದಲ್ಲಿರುವಾಗ ನಾವು ಅವರಿಗೆ ಹೇಗೆ ಅಪ್ರೋಚ್ ಆಗುವುದು ಮತ್ತು ಹೇಗೆ ಅವರಿಗೆ ಸಹಾಯ ಮಾಡುವುದು. ಈ ಟೈಮಲ್ಲಿ ಬಹುಶಃ ಗವರ್ಮೆಂಟ್ ಕೂಡ ಒಂದು ಸರ್ಕ್ಯುಲೇಷನನ್ನು ಕೊಡಬಹುದಿತ್ತು. ಯಾವುದೇ ಕಾಂಪಿಟೇಟಿವ್ ರೇಟಲ್ಲಿ ನೀವು ಫಿಕ್ಸ್ ಒಂದು ರೇಟ್ ಮಾಡಿ, ಡಬಲ್ ಮಾಡಿ ಪರವಾಗಿಲ್ಲ, ಅಟ್ಲೀಸ್ಟ್ 3 ಟೈಮ್ ಮಾಡಿ ಪರವಾಗಿಲ್ಲ. 7,000 ಇದ್ದದ್ದು 70,000 ರೂಪಾಯಿಗೆ ನೀವು ಟಿಕೆಟ್ ಮಾಡ್ತೀರಾ ಈ ಕಷ್ಟದ ಸಮಯದಲ್ಲಿ. ಎಲ್ಲಿ ಹೋಯಿತು ನಮ್ಮ ಮಾನವೀಯತೆ? ಎಲ್ಲಿ ಹೋಯಿತು? ಇಂಡಿಗೋ ತಪ್ಪು ಮಾಡಿದೆ. ಈ ಸಂಕಷ್ಟ ಯಾರಿಗೂ ಬರಬಹುದು. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು, ಪೈಲಟ್ ಪ್ರಾಬ್ಲಮ್ ಇರಬಹುದು, ಅವರ ಅಜಾಗರೂಕತೆ ಇರಬಹುದು. ಅದಕ್ಕೆ ಅವರು ನಾಳೆ ಆನ್ಸರ್ ಕೊಡಬೇಕು. ಅದಕ್ಕೆ ಅವರ ಡೆಫಿನೆಟ್ಲಿ ಆ ಒಂದು ಕಾನೂನಿಗೆ ಅವರು ಒಳಗಾಗ್ತಾರೆ. ಆದರೆ ಇವರನ್ನು ಯಾರು ಕೇಳ್ತಾರೆ? ಸೊ ಅದು ಒಂದು ಮಾತ್ರ ಅಲ್ಲ. ಸೆಕೆಂಡ್ಲಿ, ಕೆಲವರು ಆ ಫ್ಲೈಟಲ್ಲಿ ಅರ್ಜೆಂಟ್ ಹೋಗುವವರು ಫ್ಲೈಟ್ ಬುಕ್ ಮಾಡಿದ್ದಾರೆ, ಟಿಕೆಟ್ ಇದೆ, ಇಂಡಿಗೋ ಬಂದು ಹೇಳ್ತದೆ ನಿಮ್ಮ ಎಲ್ಲ 100%ಅನ್ನು ನಾವು ರಿಫಂಡ್ ಮಾಡ್ತೇವೆ, ನೀವು ಬೇರೆ ಏರ್ಲೈನಲ್ಲಿ ಹೋಗಬಹುದು. ಇಮ್ಮಿಡಿಯೇಟ್ಲಿ ರಿಫಂಡ್ ಮಾಡ್ತೀರಾ? ನೀವು ಇಮ್ಮಿಡಿಯೇಟ್ಲಿ ರಿಫಂಡ್ ಮಾಡ್ತೀರಾ? ಇಲ್ಲ, 7ರಿಂದ 10 ದಿನಗಳ ಒಳಗೆ ನಿಮಗೆ ಆ ಹಣವನ್ನು ವಾಪಸ್ ಕೊಡ್ತೇವೆ. ಫುಲ್ಲು ಏನು ಕಟ್ಟು ಮಾಡುವುದಿಲ್ಲ. ಕಟ್ಟು ಮಾಡದೆ ಇವರು ಏನು ಯಾವ ಥರದ ಫೇವರ್ ಇವರು ಮಾಡ್ತಾರೆ. ನಿಮ್ಮಲ್ಲಿ ತುಂಬ ಜನರು ಟ್ರಾವೆಲ್ ಮಾಡ್ತಾರೆ, ಏರ್ ಟ್ರಾವೆಲಲ್ಲಿ ನಾನು ಒಂದು ಹೇಳ್ತೇನೆ, ನೀವು ಒಂದು ವೇಳೆ 5 ನಿಮಿಷ 10 ನಿಮಿಷ ಲೇಟಾಗಿ ಏರ್ಪೋರ್ಟಿಗೆ ಹೋದರೆ
ನಿಮ್ಮನ್ನು ಅವರು ಒಳಗೆ ಸೇರಿಸಲ್ಲ ಬಿಡಿ, ₹1 ರಿಫಂಡ್ ಮಾಡಲ್ಲ, ₹1 ರಿಫಂಡ್ ಮಾಡಲ್ಲ. ಯಾಕೆಂದರೆ ಪ್ಯಾಸೆಂಜರ್ದು ತಪ್ಪು. ಅದೇ 2-3 ತಿಂಗಳ ಮುಂಚೆ ನಾವು ಟಿಕೆಟನ್ನು ಬುಕ್ ಮಾಡ್ತೇವೆ, ಕಾರಣಾಂತರ ಅರ್ಜೆನ್ಸಿಯಿಂದ ಒಂದು 3-4 ದಿನಗಳ ಹಿಂದೆ ಅದನ್ನು ಕ್ಯಾನ್ಸಲ್ ಮಾಡಬೇಕಂತ ಅವರಿಗೆ ರಿಕ್ವೆಸ್ಟ್ ಮಾಡಿದರೆ ನಿಮಗೆ ವಾಪಸ್ ಸಿಗುವಂಥ ಹಣ ಕೇವಲ 20%, 80% ಅವರು ಕಟ್ ಮಾಡ್ತಾರೆ. ಆ ಚಾರ್ಜ್, ಈ ಚಾರ್ಜ್, ಸರ್ಚಾರ್ಜ್ ಮತ್ತು ಎಲ್ಲ ಚಾರ್ಜ್ ಅಂತ ಅವರು ಕಟ್ ಮಾಡ್ತಾರೆ. ಯಾಕೆಂದರೆ ತಪ್ಪು ನಮ್ಮದು. ಅವರು ಕೇಳಲಿಕ್ಕುಂಟು, ನಾವು MT ಹೋಗ್ಬೇಕಾ, ನಮಗೆ ಲಾಸ್ ಆಗ್ತದೆ ಅಂತ. ಆದರೆ ಅದೇ ರೂಲ್ ಇಲ್ಲಿ ಯಾಕೆ ಇಲ್ಲ? ನಿಮ್ಮ ತಪ್ಪಿನಿಂದ ಈಗ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಹಾಗಾದರೆ ನೀವು 1 ಅಲ್ಲ 2 ಅಲ್ಲ 3 ಪಟ್ಟು ರಿಫಂಡ್ ಮಾಡಬೇಕು. 3 ಪಟ್ಟು ರಿಫಂಡ್ ಮಾಡಬೇಕು. ಯಾಕೆ ರಿಫಂಡ್ ಮಾಡಬೇಕು? ಯಾಕೆಂದರೆ ನಿಮ್ಮ ತಪ್ಪು. ಪ್ಯಾಸೆಂಜರ್ ಅದು ತಪ್ಪಾದರೆ 5 ನಿಮಿಷ ಲೇಟ್ ಆದರೆ ನೀವು ರಿಫಂಡ್ ಮಾಡಲ್ಲ, ನೀವು ಕಾನೂನಿನ ಪೇಪರ್ ತೋರಿಸ್ತೀರಿ. ಒಂದು ವೇಳೆ ಕ್ಯಾನ್ಸಲೇಷನ್ಗೆ ಬೇಕಿದ್ರೆ ನೀವು ಕಾನೂನಿನ ಪೇಪರ್ ತೋರಿಸ್ತೀರಿ. ಒಂದು ವೇಳೆ ಡೇಟ್ ಚೇಂಜ್ ಮಾಡಬೇಕಿದ್ರೆ ₹10,000 ಟಿಕೆಟ್ ಕೊಟ್ಟು 1-2 ದಿನ ಪೋಸ್ಟ್ಪೋನ್ ಮಾಡಬೇಕಿದ್ರೆ ಇನ್ನು 5,000 ಎಕ್ಸ್ಟ್ರಾ ಕೇಳ್ತೀರಾ ನೀವು? ಎಲ್ಲಿದೆ ಮಾನವೀಯತೆ? ಕೇವಲ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಬ್ಬ ನ್ಯಾಯನ? ನಾವು ಸಾಮಾನ್ಯ ಮನುಷ್ಯರು, ನಾವು ಸಾಮಾನ್ಯರು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರೆ. ಕೆಲವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇರುವವರು 1 ಲಕ್ಷ ಟಿಕೆಟ್ ಕೊಟ್ಟ, 60,000 ಕೊಟ್ಟ ಹೋಗಿದ್ದಾರೆ. ಆದರೆ ಹವಾಯಿ ಚಪ್ಪಲಲ್ಲಿ ಹೋದಂತಹ ಒಬ್ಬ ಸಾಮಾನ್ಯ ನಾಗರಿಕ 5-6 ಸಾವಿರ ರೂಪಾಯಿ ಕೊಟ್ಟು ಟಿಕೆಟನ್ನು ಬುಕ್ ಮಾಡಿ 2-3 ದಿವಸ ಏರ್ಪೋರ್ಟಲ್ಲಿ ಏನು ಮಾಡೋದು? ನೀವು ಆ ಚಿತ್ರಣವನ್ನು ನೋಡಿದ್ದೀರಾ? ಆ ಸೂಟ್ ಕೇಸ್ನ ಮೇಲೆ ಮಲಗುವುದು, ಕೂತ್ಕೊಳ್ಳಿಕ್ಕೆ ಬಿಡಿ, ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಅವರು ಹೊಡೆದಾಡಿಕೊಳ್ಳುವಂಥ ಒಂದು ದೃಶ್ಯ, ಅಂದರೆ ಬಾಯಿ ಮಾತಲ್ಲಿ ಅವರು ಮಾತಾಡುವ ದೃಶ್ಯ, ಪ್ರೊಟೆಸ್ಟ್ ಮಾಡುವಂಥ ದೃಶ್ಯ, ಅದೆಷ್ಟೋ ಮಕ್ಕಳು, ಅದೆಷ್ಟೋ ಏಜ್ಡ್. ಇಂತಹ ಘಟನೆಗಳು ನಡೆದಿಲ್ಲ ಅಂತ ನಾನು ಹೇಳುವುದಿಲ್ಲ, ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಆದರೆ ಇಂಡಿಗೋ ಇದನ್ನು ಅವಾಯ್ಡ್ ಮಾಡಬಹುದಿತ್ತು. ಈವೆಂಟ್ ಆದ ನಂತರ ಒಂದು ಮಾನವೀಯತೆ ಎಂಬುದುಂಟು. ಅದು ಇಂಡಿಗೋಗೆ ಇರಲಿ, ಏರ್ ಇಂಡಿಯಾ ಇರಲಿ, ಸ್ಪೈಸ್ ಜೆಟ್ ಇರಲಿ ಅಥವಾ ಯಾವುದೇ ಏರ್ಲೈನ್ ಇರಲಿ, ಈ ಸಂದರ್ಭ ಹಣ ಮಾಡುವ ಸಂದರ್ಭ ಅಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಸಂದರ್ಭ. ಯಾಕಂದರೆ ನಿಮ್ಮದು ಏನು ಲಾಸ್ ಆಗಲ್ಲ. ಒಂದು ವೇಳೆ ಈ ಇಂಡಿಗೋದು ಇನ್ಸಿಡೆಂಟ್ ಒಂದು ವೇಳೆ ಆಗಿಲ್ಲ ಅಂತ ಎಣಿಸಿ, ಹಾಗಾದರೆ ಅದೇ ಪ್ರೈಸಿಗೆ 6,000-7,000ಕ್ಕೆ ಅವರು ಹೋಗ್ತಾರಾ ಇಲ್ವಾ? ಇನ್ನೊಬ್ಬರ ವೀಕ್ನೆಸ್ಸನ್ನು ಹಿಡಿದು, ಇನ್ನೊಬ್ಬರ ಕಷ್ಟವನ್ನು ಹಿಡಿದು ನಾವಿಷ್ಟೆಲ್ಲ ಹಣ ಮಾಡಿ ಮತ್ತು ಲೋಕಕ್ಕೆ ನಾವು ತೋರಿಸ್ತೇವಲ್ಲ, ನಾವು CSR ಮಾಡ್ತೇವೆ, ನಾವು ಅಷ್ಟು ದಾನ ಕೊಡ್ತೇವೆ, ಇಷ್ಟು ದಾನ ಕೊಡ್ತೇವೆ. ಇದು ನಮಗೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಪ್ಲೀಸ್ ಡೋಂಟ್ ಫಿಶ್. ಅಂದರೆ ನಾವು ಈ ಟ್ರಬಲ್ಡ್ ವಾಟರಲ್ಲಿ ಮೀನು ಹಿಡಿಯುವಂತಹ ಒಂದು ಗಾದೆ ಇದೆ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ ಅಂತ. ಅದೊಂದು ಭಾಳ ಬ್ಯೂಟಿಫುಲ್ ಗಾದೆ. ಏನೆಂದರೆ, ಇನ್ನೊಬ್ಬರ ಕಷ್ಟದಲ್ಲಿ ನಾವು ಲಾಭವನ್ನು ಪಡೆಯುವುದು. ಸೊ ದಯಮಾಡಿ ಇಂತಹ ಸಂಗತಿಗಳನ್ನು ನಾವು ಹೆಚ್ಚಾಗಿ ಸ್ಪ್ರೆಡ್ ಮಾಡಿ ಇಂತಹ ಏರ್ಲೈನ್ಗಳಿಗೆ ನಾವು ಪಾಠ ಕಲಿಸಬೇಕು. ಇಂಡಿಗೋ ಒಂದು ಪಾಠವನ್ನು ಇವತ್ತು ನಮಗೆ ಕಲಿಸಿದೆ. ಆ ಪಾಠ ಏನೆಂದರೆ, ಅವರು ಮಾಡಿದ ತಪ್ಪು ಈ ಬೇರೆ ಏರ್ಲೈನ್ ಅವರು ಮಾಡಬೇಡಿ ಅಂತ ಹೇಳಿದೆ. ಯಾಕೆಂದರೆ ಅವರಿಗೆ 6 ತಿಂಗಳ ಮುಂಚೆಯೇ ನವೆಂಬರ್ 1ರಿಂದ ಪೈಲಟ್ಸ್ಗಳಿಗೆ ಎಷ್ಟು ರೆಸ್ಟ್ ಎಕ್ಸ್ಟೆಂಡ್ ಮಾಡಿದೆ ಅದನ್ನು ಹೇಳಿದರು. ಆದರೆ ಇವರು ಪ್ರಿಪೇರ್ ಆಗಲಿಲ್ಲ. ಕಾರಣಾಂತರದಿಂದ ತಪ್ಪು ನಮ್ಮಿಂದ ಕೂಡ ಆಗುತ್ತೆ. ಆದರೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು? ನೀವು ಏನಾದರೂ ಕಂಪನ್ಸೇಷನ್ ಹೆಚ್ಚು ಕೊಡ್ತೀರಾ? ನಿಮಗೆ ಯಾರ ಹತ್ರ ಕೂಡ ಬೆಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಬೆಗ್ ಮಾಡಬೇಕು? ನೀವು ನಮ್ಮ ಪ್ಯಾಸೆಂಜರ್ನ ತಪ್ಪಾದರೆ ನಮಗೆ ಫೈನ್ ಹಾಕ್ತೀರಾ, ನಮ್ಮಿಂದ ಹಣ ಕಟ್ ಮಾಡ್ತೀರಾ. ಹಾಗೆ ನಿಮ್ಮ ತಪ್ಪಾದಾಗ ನೀವು ಕಂಪನ್ಸೇಟ್ ಮಾಡಿ. ನ್ಯಾಯ ಎಲ್ರಿಗೂ ಸೇಮ್ ಇರಲಿ. ಇದು ನನ್ನ ಒಂದು ಕಳಕಳಿಯ ವಿನಂತಿ. ಬಹುಶಃ ನಿಮ್ಮ ಹತ್ರ ಇದರ ಬಗ್ಗೆ ಏನಾದರೂ ವಿರೋಧ ಅಭಿಪ್ರಾಯ ಇದ್ದರೆ ಅಥವಾ ನಾನು ಹೇಳಿದ್ದು ಇದು ತಪ್ಪು ಅಂತ ನಿಮಗೆ ಗೊತ್ತಾದರೆ ಡೆಫಿನೆಟ್ಲಿ ನೀವು ಈ ಬಗ್ಗೆ ಮಾತನ್ನು ಎತ್ತಬಹುದು.